ನಟ ದರ್ಶನ್ ಅವರ ವಿಚಾರವಾಗಿ ಇಂಡಸ್ಟ್ರಿ ಯಾರನ್ನೇ ಕೂಡ ಮಾತನಾಡಿಸಿದ್ರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ. ದರ್ಶನ್ ಅವರು ಈ ಹಿಂದಿನಿಂದ ಹೀಗಿರಲಿಲ್ಲ, ಅವರು ತುಂಬ ಮುಗ್ಧರಾಗಿದ್ದರು. ಅವರು ಬರ್ತಾ ಬರ್ತಾ ಒಂದು ಗ್ಯಾಂಗ್ ಅನ್ನೋ ಸೃಷ್ಟಿಯಾದ ಅವರ ಸುತ್ತಮುತ್ತ ಅವರು ಬದಲಾದರು ಅನ್ನೋ ವಿಚಾರವಾಗಿ. ಸೊ ಈ ಬಗ್ಗೆ ಅಂದರೆ ದರ್ಶನ್ ಅವರ ಆರಂಭಿಕ ಒಂದು ವೃತ್ತಿ ಜೀವನ ಏನು ಆರಂಭ ಆಯಿತು ಅಲ್ಲಿಂದ ಕೂಡ ಜೊತೆಯಾಗಿದ್ದಂಥ ಭಾಮ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ತುಂಬ ಮುಗ್ಧರಾದಂಥ ದರ್ಶನ್ ಅವರು ಆ ನಂತರದಲ್ಲಿ ಬದಲಾಗಿದ್ದು ಯಾಕೆ, ಯಾವ ಕಾರಣಗಳಿಂದ ಅವರು ಈಗಾದರು ಅಂತ ಅವ್ರು ನೋಡಿದಂತೆ ದರ್ಶನ್ ಹೇಗಿದ್ರು ಅಂತ ಮಾತಾಡ್ತಾ ಹೋಗ್ತೀನಿ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ಮೊದಲಿಗೆ ಹೇಳಿದಾಗೆ ದರ್ಶನ್ ಅವ್ರ ವಿಚಾರ ಅಂತ ಪ್ರಸ್ತಾಪ ಮಾಡಿದಾಗಲೇ ಎಲ್ಲ ಒಂದು ಹೇಳೋದು ಮತ್ತು ದರ್ಶನ್ ಹೀಗಿರಲಿಲ್ಲ, ಅವ್ರ ಇಂಡಸ್ಟ್ರಿ ಬರೋ ಭಾಳ ಮುಗ್ಧರಾಗಿದ್ರು, ಆ ನಂತರದಲ್ಲಿ ಬದಲಾದರು ಅಂತ. ನೀವು ನೋಡಿದಂಥ ದರ್ಶನ್ ಮೆಜೆಸ್ಟಿಕ್ ಟೈಮಲ್ಲಿ ಹೇಗಿದ್ರು ಅಂತ? ಇಲ್ಲ, ತುಂಬ ಸರಳತೆ, ನಯ, ವಿನಯ, ಸಂಸ್ಕಾರ ತುಂಬ. ಯಾಕಂದರೆ ಯಾಕಂದರೆ ಅವ್ರ ತಾಯಿ ತುಂಬ ಚೆನ್ನಾಗಿ ಬೆಳೆಸಿದ್ರು ದರ್ಶನ್ನ, ದಿನಕರ್ನ ಎಲ್ಲ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು. ಎಷ್ಟು ಅವ್ರಿಗೆ ಎಷ್ಟೇ ಕಷ್ಟ ಇದ್ದರು ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಅಷ್ಟು ಹಾಗೇ ಬೆಳೆದಿದ್ರು ಇವರು ಕೂಡ. ಸರಳತೆ ಇತ್ತು, ವಿನಯತೆ ಇತ್ತು, ನಮ್ರತೆ ಇತ್ತು. ಪ್ರತಿಯೊಂದು ಮನುಷ್ಯನಿಗೆ ಏನು ಬೇಕು ಸಂಸ್ಕಾರ, ಆ ಸಂಸ್ಕಾರ ಇತ್ತು ಅವ್ರಿಗೆ, ದರ್ಶನ್ಗಿತ್ತು. ತದನಂತರ ಅವನು ಹೆಂಗೆ ಬದಲಾವಣೆ ಅದು ನನಗೆ ಗೊತ್ತಿಲ್ಲ. ಅದು ಮೊದಲ ಭೇಟಿ ಹೇಗಿದೆ ಸರ್? ಆ ಟೈಮಲ್ಲಿ ಏನು ಮಾತಾಡ್ಸಿದೆ? ಯಾಕಂದರೆ ಅವರ ಕುಟುಂಬನೂ ಕೂಡ ಇನ್ನು ಸಿನಿಮಾ ರಂಗಕ್ಕೆ ಮುಡಿಪಾಗಿಟ್ಟಂಥ ಕುಟುಂಬ. ತಗುದೀಪ ಶ್ರೀನಿವಾಸ್ ಅವರು ಆ ಮಟ್ಟದ ದೊಡ್ಡ ಹೆಸರು. ಫಸ್ಟ್ ಟೈಮ್ ನೀವು ನೋಡಿದಾಗ ದರ್ಶನ್ ಅವ್ರು ಹೇಗಿದ್ರು? ಸಿನಿಮಾ ಬಂದಾಗ ಒಬ್ಬ ನಟ ಹೆಂಗಿರ್ತಾನೆ ಹೇಳಿ, ನ್ಯಾಯ ವಿನಯದಿಂದ ಇರ್ತಂತಾನೆ. ಏನು ಇವಾಗ ಈ ಥರ ಖಡಕ್ಕಾಗಿ ಬಂದಾಗ ಕಳಿಸ್ತಾ ಇರ್ತಾರೆ ವಾಪಸ್ಸು. ನ್ಯಾಯ ವಿನಯ ಇತ್ತು ಅವಾಗ, ಆ ನ್ಯಾಯ ವಿನಯ ಇತ್ತು. ಬಟ್ ಆ ನ್ಯಾಯ ವಿನಯ ಅದು ಅಲ್ಲಿ ಆವಾಗಿನ ದರ್ಶನ ಇವಾಗಿನ ದರ್ಶನ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಟಿ ವಿಲಿ ನೋಡ್ತಾರೆ, ನಮಗೇನೆ ಒಂಥರ ಬೇಸರ ಆಗ್ತದೆ, ಕಷ್ಟ ಆಗ್ತದೆ ನೋಡೋಕ್ಕೆ, ಭಾಳ ಹಿಂಸೆ ಆಗುತ್ತೆ. ನಮ್ಮ ಹುಡುಗ ಹಿಂಗೆ ಆಗೋಗ್ಬಿಟ್ಟಲ್ಲ ಅಂತ ಹಂಗನ್ಸುತ್ತೆ, ಬೇಜಾರಾಗುತ್ತೆ. ಯಾಕೆ ಹಿಂಗೆ ಜೀವನ ಹಿಂಗೆ ಹಾಳು ಮಾಡ್ಕೊಂಡೆ ಅವನು, ಇವನ ಕೈಯಾರೆ ಹಾಳು ಮಾಡ್ಕೊಂಡಲ್ಲ ಅಂತ ಬೇಜಾರಾಗ್ತದೆ. ಮೆಜೆಸ್ಟಿಕ್ ಟೈಮ್ನಲ್ಲಿ ಆದರೆ ಈ ಥರದೊಂದು ಪ್ರಕರಣಗಳೇ ಅಂದರೆ ಇದು ಹೊಡೆದಾಟ ಆಗಲಿ, ಗಲಾಟೆ ಆಗಲಿ, ಆ ಥರದ್ದು ಏನಾದ್ರು ಇರ್ತಾ ಇದ್ರಾ ಅಥವಾ ತುಂಬ ಸೈಲೆಂಟ್ ಇದ್ರಾ? ಇಲ್ಲ ಇಲ್ಲ ಇಲ್ಲ, ಆ್ಯಕ್ಚುಲಿ ಆ ಥರ ಏನೂ ಇರಲಿಲ್ಲ ಆ ಟೈಮಲ್ಲಿ. ಈ ಫಸ್ಟ್ ಪಿಕ್ಚರ್ ಬಂದಾಗ ಎಲ್ಲಿ ಯಾರು ಬಾಲ ಬಿಚ್ಚಲ್ಲ, ಸುಮ್ಮನೆ ಹಿಂಗೆ ಎದ್ದೋಳವ್ರಿಗೂ ಎದ್ದಾದ್ಮೇಲೆ ಎಲ್ಲ ಬಾಲ ಬಿಚ್ಚೋದು ಹಂಗೆ. ಅದೇ ಯಾಕಂದ್ರೆ ಪ್ರತಿಯೊಂದು ನೋಡ್ತಾ ಇದೀವಲ್ಲ. ಕರಿಯ ಟೈಮಲ್ಲಿ ಕೂಡ ಪ್ರೇಮ್ ಅವ್ರ ಹತ್ರ ಗಲಾಟೆ ಮಾಡ್ಕೊಂಡಿದ್ರು. ಒಂದು ಸ್ವಲ್ಪ ಈ ಶೂಟಿಂಗ್ ಬರಲ್ ಮಾಡಿ ಏನೋ ಅವರು ಲೇಟ್ ನೈಟ್ ಶೂಟ್ ಮಾಡ್ತಾಯಿದ್ರು ಏನೋ ಒಂದು ಬಂದು ಹೇಳ್ತಾಯಿದ್ರು. ಪ್ರೇಮ್ ಅವರು ಒಂದಿನ ಹತ್ಕೊಂಬಂದು ಪಾಪ ನಮ್ಮ ಮನೇಲಿ ಹೇಳಿದ್ರು ಈ ಥರ ಹಿಂಗೆ ಅಂತೇಳಿ. ನಮ್ಮ ತಂದೆಯವರು ಕೂಡ ಅವಾಗ ಡ್ಯೂಟಿಗೆ ಹೊಡ್ತಾಯಿದ್ರು, ಹಿಂಗೆ ಹೇಳಿದ್ರು. ಆಮೇಲೆ ನಮ್ಮ ತಂದೆ ಕರ್ಸು ದರ್ಶನ್ ಕರೆಸ್ದೆ. ಅವ್ನು ನಮ್ಮ ತಂದೆ ಕೂಡ ಬುದ್ಧಿ ಹೇಳಿದ್ರು. ಹಾಗೆಲ್ಲ ನೋಡಪ್ಪ, ನಿರ್ಮಾಪಕ ಬಂಡವಾಳ ಸಾಲ ಸೋಲ ಮಾಡಿ ತಗೊಂಬಂದು ಹಾಕಿರ್ತಾನೆ, ಅವನ ಕಷ್ಟ ಅವನಿಗೆ ಗೊತ್ತು. ನೀನು ಇಮಿಡಿಯೇಟ್ ಪ್ರೇಮ್ಗೆ ಈ ಡಬ್ಬ ಶೂಟ್ ಮಾಡಿರೋ ಡಬ್ಬ ಎಲ್ಲ ಸುಟ್ಬಿಡು ಅಂತ ಹೇಳ್ತೀಯಲ್ಲ, ನೀನು ಯಾವ ಬಾಯಲ್ಲಿ ಹೇಳ್ತೀಯ ಅಂತೇಳಿ ದರ್ಶನಕ್ಕೆ ಬೈದರು ನಮ್ಮ ತಂದೆ. ಆಮೇಲೆ ಸರಿ ಆಯ್ತು ಅಂಕಲ್ ಮಾಡ್ತೀನಿ ಅಂತೇಳಿ ಮತ್ತೆ ಅವರಿಬ್ಬರು ಇದಾಗಿ ಮತ್ತೆ ಪಿಕ್ಚರ್ ಮುಗಿಸ್ಕೊಂಡ್ರು. ಅದು ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಯಿತು. ದರ್ಶನ್ ಕೆರಿಯರ್ಗೂ ಅದು ಒಂದು ಮೈಲಿಗಲ್ಲು. ಎಲ್ಲ ಒಂದು ಕಡೆ ಗೆಲುವು, ಮತ್ತೊಂದು ಕಡೆ ಒಂದು ಗ್ಯಾಂಗನ್ನು ಸೃಷ್ಟಿಯಾಗುತ್ತೆ. ದರ್ಶನ್ ಅವರ ಮುಗ್ಧತೆ ಏನಿತ್ತು ಅದನ್ನು ಬಳಸ್ಕೊಂಡು ಅವ್ರಿಗೆ ಬೇಕಾದಂಥ ಬಳಸ್ಕೊಂಡಂಥ ಪ್ರಕರಣಗಳು ಜಾಸ್ತಿ ಇದೆ. ಸೊ ಅವರ ಗ್ಯಾಂಗಿಂದ ಬದಲಾದ್ರೆ ದರ್ಶನ್ ಅಂತ ಇರ್ಬೋದು. ಬಟ್ ನಾವೇನು ಕ್ರಿಯೇಟ್ ಮಾಡ್ಕೊತೀವಿ ಅಟ್ಮಾಸ್ಫಿಯರು ಅದ್ರ ಮೇಲೆ ಹೋಗುತ್ತೆ. ನಾವೊಂದು ಒಳ್ಳೆ ಒಂದು ಪರಿಸರ ಒಂದು ಕ್ರಿಯೇಟ್ ಮಾಡಬೇಕು, ಒಳ್ಳೆ ರೀತಿಲಿ ಬೆಳಿಬೇಕು, ಒಳ್ಳೆ ನೀತಿಲಿ ಬೆಳಿಬೇಕು, ಒಳ್ಳೆ ನೆಮ್ಮದಿಯಾಗಿ ಬೆಳಿಬೇಕು, ನೆಮ್ಮದಿಯಾಗಿ ಇರಬೇಕು ಅನ್ನೋ ಒಂದು ಮನೋಭಾವನೆ ಇದ್ದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಬಟ್ ಅದು ದರ್ಶನ್ ಕೂಡ ಅವನು ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ. ಯಾಕಂದರೆ ಅವ್ನು ಮಾಡ್ಕೊಂಡಿರೋದು ನೋಡೋದು ನಿಜವಾಗ್ಲೂ ನನಗೇನು ಸರಿ ಅನಿಸಲ್ಲ ಅದು. ಯಾಕಂದ್ರೆ ನನಗೆ ನಿಜವಾಗ್ಲೂ ಆ ಕುಟುಂಬದ ಬಗ್ಗೆ ಭಾಳ ಗೌರವ ಇದೆ. ಬಟ್ ಯಾಕೆ ದರ್ಶನ್ ಹಿಂಗಾದ ಅಂತೇಳಿ ಬೇಜಾರಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.